ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನಲ್ಲಿ ಚಿಕನ್ ಮ್ಯಾಕ್ರೋನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಹಾಗಿದ್ರೆ ಬನ್ನಿ ಹೇಗೆ ಚಿಕನ್ ಮ್ಯಾಕ್ರೋನಿ ಮಾಡೋದಂತ ನೋಡೋಣ. ಸ್ವಲ್ಪ ಚಿಕನ್ ತಗೊಳ್ಳಿ, ಮೊಟ್ಟೆ, ಈರುಳ್ಳಿ ಮತ್ತು ಸ್ವಲ್ಪ ಬಟರು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ನಿಂಬೆಹಣ್ಣು, ಉಪ್ಪು, ಚಿಕನ್ ಕಬಾಬ್ ಮಸಾಲ ಪ್ಯಾಕೆಟ್ ತೊಗೊಳ್ಳಿ, ಯಾವುದಾದ್ರೂ ತೊಗೋಬೋದು ನೀವು ಚಿಕನ್ ಕಬಾಬ್ ಮಸಾಲ. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ತೊಗೊಳ್ಳಿ, ಟೊಮೊಟೊ ಸಾಸು ಮತ್ತು ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು. ಇದಿಷ್ಟು ಬೇಕಾಗತ್ತೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಾಡಿದ್ದು, ಅದೇ ನಮ್ಮ ಮನೆ ಓನರು. ತುಂಬ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರಿ ಯಾವ ಹೋಟ್ಲಲ್ಲಿ ಸಹ ನಿಮಗೆ ಇಷ್ಟ ಆಗೋದಿಲ್ಲ, ಅಷ್ಟು ರುಚಿಯಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು, ತುಂಬ ಸಖತ್ತಾಗಿ ಮಾಡಿದ್ರು. ನಾನು ಅದೇ ರೆಸಿಪಿನ ಅವ್ರ ಹತ್ರ ಹೇಳಿದ್ದೆ ವಿಡಿಯೋ ಮಾಡಿ ಅಂತ ಹೇಳಿ. ಪಾಪ ವಿಡಿಯೋ ಮಾಡಿ ಕಳಿಸಿದ್ದಾರೆ ನನಗೋಸ್ಕರ. ಈ ರೆಸಿಪಿ ಚಿಕನ್ ಮ್ಯಾಕ್ರೋನಿ ಆಗಿರೋದ್ರಿಂದ ಇದನ್ನು ಮೊದಲು ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿಡಬೇಕು. ಒಂದು ಬೌಲಲ್ಲಿ ಚಿಕನ್ ತೊಗೊಳ್ಳಿ, ಆ ಬೌಲಿಗೆ ನೀವು ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ. ವಿಡಿಯೋ ಬಂದಿಲ್ಲ, ಸೊ ಹಾಗೆ ಹೇಳ್ತಾ ಹೋಗ್ತೇನೆ. ಯಾವುದಾದ್ರೂ ಮಿಸ್ ಆಗಿದರೆ ನೀವು ಇದರಲ್ಲಿ ನೋಟ್ ಮಾಡ್ಕೊಳ್ಳಿ. ಕಬಾಬ್ ಪೌಡ್ರ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಹಾಕಿ, ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಆದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ನಿಮಗೆ ಎಷ್ಟು ಬೇಕು, ಖಾರಕ್ಕೆ ಎಷ್ಟು ಬೇಕು ಹಾಕ್ಕೊಳ್ಳಿ. ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ಇಲ್ಲಿ ಮ್ಯಾಗಿ ಮಸಾಲ ಬರುತ್ತೆ ನೋಡಿ, ಅದು ಟೇಸ್ಟ್ ಕೊಡುತ್ತೆ, ನೀವು ಅದನ್ನು ಹಾಕ್ಕೊಳ್ಳಿ. ಮಾಮೂಲಿ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಮ್ಯಾಜಿಕ್ ಮ್ಯಾಗಿ ಮಸಾಲ ಹಾಕ್ಕೊಂಡಾದ್ಮೇಲೆ ಮತ್ತು ನೀವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಒಂದು ಮೊಟ್ಟೆ ತೊಗೊಳ್ಳಿ. ಮೊಟ್ಟೆನ ಒಡೆದ್ಬಿಟ್ಟು ಅದರೊಳಗಡೆ ಹಾಕಿ, ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿ. ನಿಮಗೆ ನಿಂಬೆಹಣ್ಣು ಇಲ್ಲ ಅಂತಂದರೆ ಸ್ವಲ್ಪ ಮೊಸರು ಸಹ ಹಾಕೋಬೋದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಹಾಕಿದರೆ ಸಾಕು. ನಾನಿಲ್ಲಿ ಸ್ವಲ್ಪ ನಿಂಬೆ ರಸ ತೊಗೊಂಡಿದ್ದೇನೆ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕಿ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಅದ್ರ ಜೊತೆ ಚಿಕನ್ ಹಾಕಿ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಹಾಗೆ ಇಡಿ. ನಿಮಗೆ ಚಿಕನ್ ಇಷ್ಟ ಇಲ್ಲ ಅಂತಂದರೆ ನೀವು ಎಗ್ ಮ್ಯಾಕ್ರೋನಿ ಸಹ ಇದೇ ಥರ ಮೊಟ್ಟೆನಲ್ಲಿ ಸಹ ಮಾಡ್ಬೋದು. ಮೊಟ್ಟೆನ ಸ್ವಲ್ಪ ಒಂದು ಪ್ಯಾನಿಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡು ಮತ್ತೆ ಸಹ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ನೀವು ಬರೀ ವೆಜಿಟೇಬಲಲ್ಲಿ ಮಾಡ್ಕೊತೀನಿ ಅಂತಂದರೆ ಬರೀ ವೆಜ್ ಮ್ಯಾಕ್ರೋನಿ ಸಹ ಮಾಡ್ಕೋಬೋದು. ಮತ್ತು ಇದನ್ನು ನೋಡಿ ಮ್ಯಾಕ್ರೋನಿ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಮೊದಲು ಚೆನ್ನಾಗಿ ಒಂದು 2-3 ಸರಿ ತೊಳೆದಾದ್ಮೇಲೆ ಅದು ಕೊಳೆ ಎಲ್ಲ ಹೋಗಬೇಕು, ನೀಟಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಇದನ್ನು ಕುದಿಸ್ಕೋಬೇಕು. ಚಿಕನ್ ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಮ್ಯಾಕ್ರೋನಿನ ಬಾಯ್ಲ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಗೆ ಮ್ಯಾಕ್ರೋನಿ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ನೀವು ಇವಾಗಲೇ ಹಾಕೋಬೇಕು, ಆಮೇಲೆ ಮಸಾಲೆ ಜೊತೆ ಹಾಕಿದ್ರೆ ಅದು ಮ್ಯಾಕ್ರೋನಿಗೆ ಉಪ್ಪು ಹಿಡಿಯೋದಿಲ್ಲ. ಹಾಗಾಗಿ ಇವಾಗಲೇ ಉಪ್ಪು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಯಾಕೆ ಹಾಕೋದಂದರೆ ಅದು ಅಂಟಬಾರ್ದು ಅಂತ ಹೇಳಿ, ಇಲ್ಲಾಂದರೆ ಮ್ಯಾಕ್ರೋನಿ ಅದು ಒಂದಕ್ಕೊಂದು ಫುಲ್ ಅಂಟ್ಕೊಬಿಡುತ್ತೆ. ಹಾಗಾಗಿ ಎಣ್ಣೆ ಹಾಕೋದು. ನೋಡಿ ಈಗ ಮ್ಯಾಕ್ರೋನಿ ಬೆಂದಿದೆ. ಅದನ್ನು ಈ ಥರ ಜಾಲರಿ ಇರುತ್ತಲ್ವ, ಆ ಥರ ಪಾತ್ರೆಯಲ್ಲಿ ಸೋಸ್ಕೋಬೇಕು. ಆಗ ಅದು ನೀಟಾಗಿ ಈ ಥರ ಉಡುಡಿಯಾಗಿ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ, ಬಿಸಿ ಬಿಸಿಲೇ ಆದರೆ ಅದು ಅಂಟುತ್ತೆ. ತಣ್ಣೀರು ಹಾಕಿದ ಮೇಲೆ ಈ ಥರ ಉಡುಡಿಯಾಗಿ ಬರುತ್ತೆ. ಈ ಥರ ಉಡುಡಿಯಾಗಿದ್ಮೇಲೆ ಅದನ್ನು ಹಾಗೆ ಇಡಿ ಸೈಡಿಗೆ. ಮತ್ತು ಇಲ್ಲಿ ವೆಜಿಟೇಬಲ್ಸ್ ತೊಗೊಂಡಿದ್ವಿ ಅಲ್ವಾ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆನಿಯನ್ ಎಲ್ಲ, ಅದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ. ಅದೆಲ್ಲ ಆದಮೇಲೆ ಒಂದು ಪಾತ್ರೆ ಇಡಿ. ಅದಕ್ಕೆ ಸ್ವಲ್ಪ ಬಟರು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಮೆತ್ತಗಾಗೋಷ್ಟು ಫ್ರೈ ಮಾಡಿಕೊಂಡ್ರು ಸಾಕು. ಸ್ವಲ್ಪ ಅದು ಹಸಿ ಹಸಿಯಾಗಿದ್ರೇ ಇನ್ನೂ ಟೇಸ್ಟಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕೆಲವು ಮಕ್ಕಳು ಹಸಿ ವಾಸನೆ ಇದ್ದರೆ ತಿನ್ನೋದಿಲ್ಲ. ಹಾಗಾಗಿ ಈ ಕಡೆ ಒಂದು ಕಡೆ ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಕಬಾಬು ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದ್ರ ಜೊತೆನೇ ಈರುಳ್ಳಿಗೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿದ್ವಲ್ಲ ಅದನ್ನು ಹೆಚ್ಚಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಏನು ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ತುಂಬ ಬೇಯಬೇಕಂತ ಏನಿಲ್ಲ. ಮಕ್ಕಳೆಲ್ಲ ವೆಜಿಟೇಬಲ್ ಎಲ್ಲ ತಿನ್ನೋದಿಲ್ಲ ಅಲ್ವಾ, ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ. ಅದಾದಮೇಲೆ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಅದ್ರ ಜೊತೆ ರೆಡ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ನೀವು ಈ ರೆಸಿಪಿನ ನೀವು ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸಿಗಾಗಲಿ ಇಲ್ಲ ಲಂಚ್ ಬಾಕ್ಸಿಗಾಗಲಿ
ಚೆನ್ನಾಗಿರುತ್ತೆ. ದೊಡ್ಡವರಿಗೂ ಸಹ ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ, ಹೇಗಿತ್ತಂತ ಕಮೆಂಟ್ ಮಾಡಿ. ಮತ್ತು ನೀವು ಚಿಕನ್ ಕಬಾಬ್ ಆಗಿದೆ ಅದನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು. ಇಲ್ಲ ನಿಮಗೆ ದಪ್ಪನೇ ಇಷ್ಟ ಅಂತಂದರೆ ಹಾಗೆಯೇ ಬೇಕಾದ್ರೆ ಬಿಟ್ಕೋಬೋದು. ಇದಾದಮೇಲೆ ಮ್ಯಾಕ್ರೋನಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದಾಗ ಚಿಕನ್ ಮ್ಯಾಕ್ರೋನಿ ರೆಡಿಯಾಗಿದೆ ನೋಡಿ. ಎಷ್ಟು ಯಮ್ಮಿಯಾಗಿದೆ ಅಲ್ಲ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.